ಓಂ ಗಣನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮಭಿದ್ರವತು. ಆನೋ ದಿವ ಬೃಹದ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಹಿಂದೆ ಅದ್ವೈತ ದ್ವೈತ ತರ ತ್ರೈತ ಅಂತ ಇದೆ ಅಂತ ನಾವು ಸೈದ್ಧಾಂತಿಕವಾಗಿ ತಿಳ್ಕೊಂಡ್ವಿ. ಯಾವುದೇ ಒಂದು ಅದ್ವೈತದಲ್ಲಿದ್ದಂಥದ್ದು ದ್ವೈತದ ಪ್ರಜ್ಞೆಯ ಗುರುತು ಮಾಡುವಿಕೆಯಿಂದ ಅದು ಕಳಚಿಕೊಂಡಾಗ ಸತ್ಯದ ಸಾಮರ್ಥ್ಯವು ಅದಕ್ಕೆ ತ್ರೈತ ಅಪ್ಲೈ ಆಗ್ತದೆ. ಅಂದರೆ ಸತ್ವ, ರಾಜಸಿಕ, ತಾಮಸಿಕ. ಅಂದರೆ ಒಂದು ಎಸೆನ್ಸ್, ಮತ್ತೆ ಒಂದು ಫಂಕ್ಷನ್, ಒಂದು ಆರ್ಗನೈಸೇಷನ್, ಇದಿಷ್ಟು ಅದಕ್ಕೆ ಅಪ್ಲೈ ಆಗ್ತದೆ. ನಂತರ ಅದು ದ್ವೈತವಾಗ್ತದೆ, ಅಂದರೆ ರಿಯಾಲಿಟಿ ಆಗ್ತದೆ. ಅಂದರೆ ಟ್ರೂತ್, ಆಕ್ಷನ್ ಅಂಡ್ ರಿಯಾಲಿಟಿ. ರಿಯಾಲಿಟಿಯಿಂದ ಆಕ್ಷನ್ ಮುಖಾಂತರನೇ ನಾವು ಟ್ರೂತನ್ನು ಹಿಡಿಬೇಕು. ಮತ್ತು ಟ್ರೂತಲ್ಲಿರುವುದು ಆಕ್ಷನ್ ಮುಖಾಂತರನೇ ರಿಯಾಲಿಟಿ ಆಗಬೇಕು. ಈ ಆಕ್ಷನ್ ಆಗಬೇಕು ಅಂದರೆ ಏನರ್ಥ? ನಾನು ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೀನಿ. ಆಕ್ಷನ್ ಆಗಬೇಕು ಅಂದರೆ ಏನರ್ಥ? ಯಾರಾದರೂ ಹೇಳಿ. ಕಾರ್ಯ ಆಗಬೇಕು ಅಂದ್ರೆ ಏನರ್ಥ? ಮಾಯೆಗೆ ಒಳಪಡಬೇಕು ಅಂದ್ರೆ ಒಂದು ಅಳತೆಗೆ ಒಳಪಡಬೇಕು. ಅಳತೆಗೆ ಇಲ್ಲದ ಅನಂತವಾಗಿರುವಂತಹ ಸಾಮರ್ಥ್ಯ ಒಂದು ಅಳತೆಗೆ ಒಳಪಡಬೇಕು. ಆ ಅಳತೆಗೆ ಒಳಪಟ್ಟಿದ್ದು ಮಾತ್ರ ವಾಸ್ತವದಲ್ಲಿ ಕಾಣಿಸಿಕೊಳ್ತದೆ. ಇದನ್ನು ನಾವು ತಿಳ್ಕೊಂಡಿದ್ವಿ. ಮುಂದಿನ ಶ್ಲೋಕ ಬರ್ತದೆ, ಯುಜಂತೆ ಸಾತ್ವಿಕ ಅಂತ ಒಂದು ಶ್ಲೋಕ ಆರಂಭ ಆಗತ್ತೆ ಭಗವದ್ಗೀತೆಯಲ್ಲಿ. ಈ ವಿಚಾರನ ಮುಂದಕ್ಕೆ ಹೇಳುತ್ತೆ. ಸಾಮಾನ್ಯ ಸಾಧನೆ ಮಾಡಬೇಕಾದ್ರೆ ಅಥವಾ ಆಧ್ಯಾತ್ಮದಲ್ಲಿರ್ತೀವಿ ಅಂತ ಅಂದ್ಕೊಂಡವರೆಲ್ಲ ನಾವು ಸಾತ್ವಿಕರು, ನಾವು ಸಾತ್ವಿಕದಲ್ಲೇ ಇದ್ದೇವೆ. ಆದರೆ ಅದನ್ನು ಒಳ ಹೊಕ್ಕು ನೋಡಿದಾಗ ಅರ್ಥ ಆಗ್ತದೆ, ಅಲ್ಲಿ ಸಾತ್ವಿಕತೆ ಏನಾದ್ರು ಇದೆಯೋ ಇಲ್ವೋ ಅನುಮಾನ ಬರ್ತದೆ. ಏಕೆಂದ್ರೆ ಈ ಸಾತ್ವಿಕ, ಸಾರ, ಸಾಮರ್ಥ್ಯ, ಸತ್ಯ ಅನ್ನೋದು ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಹಾಗಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹೀಗೆ ಇದಾಗೋದಿಲ್ಲ. ಅಂದರೆ ತುಂಬಾ ಸಾಧನೆ ಮಾಡಿ ನಂತರ ಒಂದು ಕಾಲ ಬಂದಾಗ ಸಾತ್ವಿಕದಲ್ಲಿ ಕೃಷ್ಣನಂತವರು ನಡ್ಕೋಬಹುದೇ ವಿನಃ, ಪಾಂಡವರು ನಡ್ಕೋಬಹುದಾಗಿತ್ತೇ ವಿನಃ ನಮ್ಮಂತವ್ರಿಗೆ ತುಂಬಾ ಕಷ್ಟ ಆಗ್ತದೆ. ಇದಷ್ಟು ಸುಲಭವಾಗಿ ಸಾಧ್ಯವಾಗುವಂಥ ಮಾರ್ಗವಲ್ಲ. ಈ ತರ ಮಾರ್ಗವನ್ನು ನಾನು ಅನುಸರಿಸ್ತೇನೆ ಅಂತ ನಾವು ಭಾವಿಸ್ಕೋಬಾರದು. ಇರೋದನ್ನ ಭಾವಿಸ್ಕೋಬೇಕು. ಆಗ ಇರೋದನ್ನ ನಾವು ಪ್ರಯತ್ನ ಮಾಡಿದ್ರೆ ನಮಗೆ ಏನ್ ಬರಬೇಕು ಅದು ಬರ್ತದೆ. ಇಲ್ದಲೇ ಇರೋದನ್ನ ನಾವು ಕೇವಲ ಕಲ್ಪನೆಯಲ್ಲಿ ಮಾಡಿಕೊಂಡು ಹೋದ್ರೆ ಆಗೋದಿಲ್ಲ. ಅದೇ ರೀತಿ ಬೋಧನೆ ನೋಡಿ, ಈಗ ಎಷ್ಟೊಂದು ಕಡೆ ಬೋಧನೆ ಮಾಡ್ತಾರೆ, ಎಷ್ಟೋ ಬೋಧನಾ ಕೇಂದ್ರಗಳಿದೆ. ಎಷ್ಟೋ ಜನಕ್ಕೆ ಅರ್ಥ ಆಗುತ್ತೆ, ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ. ನಿಜವಾಗಿ ಅರ್ಥವಾಗೋದು ಬಹಳ ಕಡಿಮೆ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಬೋಧನೆ ಅಂದ್ರೆ ಹೇಳಿದ್ದವನಿಗೂ ಗೊತ್ತಿರಬೇಕು, ಕೇಳಿದವನಿಗೆ ತಿಳುವಳಿಕೆಗೆ ಬರಬೇಕು, ಅದನ್ನು ಅನುಕರಿಸಲು ಒಂದು ಯೋಗ್ಯತೆ ಇರಬೇಕು ಕೇಳಿಸ್ಕೊಂಡವನಿಗೆ. ಅಂದ್ರೆ ಹೇಳುವವನಿಗೂ ಒಂದು ಕ್ವಾಲಿಟಿ ಇರಬೇಕು, ಕೇಳುವವನಿಗೂ ಒಂದು ಕ್ವಾಲಿಟಿ ಇರಬೇಕು. ಕೇಳುವವನ ಕ್ವಾಲಿಟಿ ಏನು ಅಂತಂದ್ರೆ ಅದನ್ನು ಅನುಸರಿಸುವಂತಹದ್ದು. ಹೇಳುವವನ ಕ್ವಾಲಿಟಿ ಏನು? ಅನುಭವಿಸಿ ಹೇಳುವಂತಹದ್ದು. ಹೀಗಿದ್ರೆ ಮಾತ್ರ ಸಾತ್ವಿಕವಾಗಿ ವಿನಃ ಏನಾದ್ರು ಹೇಳ್ತಾ ಇರೋದು ಕೇಳಿದನಿಗೆ ಅರ್ಥವಾಗಲಿಲ್ಲ ಅಂದ್ರೆ ಅದೇ ತಾಮಸಿಕ. ಯಾವಾಗ ಅವನಿಗೆ ಅರ್ಥ ಆಗ್ತದೆ ಆಗ ಅದು ಸಾತ್ವಿಕ. ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು ಅಂದ್ರೂ ಕೂಡ ಅದು ತಾಮಸಿಕವೇ, ಯಾಕೆಂದ್ರೆ ಅಪ್ಲೈ ಮಾಡಕ್ ಆಗೋದಿಲ್ಲ. ಹಾಗಾಗಿ
ಯಾವುದೇ ಬೋಧನೆಯು ಕೇಳುಗನ ಸ್ವಧರ್ಮದ ಸ್ವಾಭಾವಿಕತೆಗೆ ಒಗ್ಗಬೇಕು ಮೊದಲು. ಅಂದ್ರೆ ಬೋಧನೆ ಮಾಡಬೇಕಾದ್ರೆ ಅರ್ಜುನ, ನಾವು ಯಾರಿಗಾರ ಮಕ್ಕಳಿಗೋ ಮರಿಗೋ ದೊಡ್ಡವ್ರಿಗೋ ನಾವು ಸುಮಾರು ಜನಕ್ಕೆ ಹೇಳ್ತಾನೆ ಇರ್ತೀವಿ, ಏನೇನೋ ಹೇಳ್ತಾ ಇರ್ತೀವಿ. ಅವ್ರಿಗೆ ಬೇಕೋ ಬೇಡವೋ ನಾವಂತೂ ಹೇಳ್ತಾ ಇರ್ತೀವಿ. ಈಗ ನಾನು ಪಾಠ ಮಾಡ್ತಿದ್ದೀನಿ, ನಿಮಗೆ ಬೇಕೋ ಬೇಡವೋ ನಾನು ಗಮನಿಸ್ತಾ ಇಲ್ಲ, ನಾನೀಗ ಮಾಡಬೇಕು ಹೇಳಬೇಕು ಹೇಳ್ತಾ ಇದ್ದೀನಿ. ಇನ್ನು ಹೇಳ್ತಾ ಇರೋದು ನಿಮ್ಮಗಳ ಸ್ವಧರ್ಮದ ಸ್ವಭಾವಕ್ಕೆ ಒಗ್ಗುತ್ತಾ ಅಥವಾ ಒಗ್ಗೋದಿಲ್ವೋ ಅದನ್ನು ನಾನು ಚೆಕ್ ಮಾಡೋಕ್ಕೆ ಇಲ್ಲಿ ನನ್ನ ಹತ್ರ ಯಾವುದೇ ಸಾಧನಗಳಿಲ್ಲ. ಆದರೆ ಕೃಷ್ಣ ಹೇಳ್ತಾನೆ ಆ ರೀತಿ ಚೆಕ್ ಮಾಡಬೇಕು. ಈ ಕಾರಣದಿಂದಾಗಿಯೇ ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಮಾತ್ರ ಉಪದೇಶಿಸಿದನೇ ವಿನಃ ಇನ್ಯಾರೂ ಉಪದೇಶ ಮಾಡಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಅವನ ಅರ್ಜುನನ ಸ್ವಧರ್ಮದ ಸ್ವಾಭಾವಿಕತೆ ಇವನಿಗೆ ಗೊತ್ತಿತ್ತು, ಸ್ವಭಾವ ಗೊತ್ತಿತ್ತು. ಇಲ್ಲದಿದ್ರೆ ಇವನು ಹೇಳಿದ್ದು ಕೂಡ ತಾಮಸಿಕವೇ ಆಗಿಬಿಡ್ತಾ ಇತ್ತು. ಹಾಗಾಗಿ ಎಲ್ಲೇ ಬೋಧನೆ ಮಾಡ್ತೀನಿ, ಪಾಠ ಮಾಡ್ತೀನಿ, ತಿಳಿ ಹೇಳ್ತೀನಿ ಅಂತ ನಾವೆಲ್ಲೇ ಹೊರಟ್ರುವೆ ಕೇಳುವವನ ಸ್ವಧರ್ಮದ ಸ್ವಭಾವಕ್ಕೆ ಅನುಗುಣವಾಗಿದೆಯೇ, ಅವನ ಕೈಯಲ್ಲಿ ಅದು ಆಗತ್ಯೆ, ಅವನಿಗೆ ಅರ್ಥ ಮಾಡ್ಕೊಳಕ್ಕಾಗತ್ಯೆ, ಅರ್ಥ ಮಾಡ್ಕೊಂಡಿದ್ದನ್ನ ಅಳವಡಿಸ್ಕೊಳ್ಲಿಕ್ಕಾಗತ್ಯೆ, ಇದನ್ನು ನೋಡ್ಕೋಬೇಕು ಅಂತ ಕೃಷ್ಣ ಹೇಳ್ತಾನೆ. ಅವಾಗ ಹೇಳ್ತೇನೆ, ನೋಡಪ್ಪ, ಹೀಗಾಗಿ ಯಾವ ಅಸ್ತ್ರ ಶಸ್ತ್ರ ದೈವಿಕತೆಯನ್ನು ಹೊಂದಿದೆ ಅರ್ಜುನ, ಅದು ಯಾರಿಗೂ ಸಹ ಘಾತ ಮಾಡೋದಿಲ್ಲ. ಯಾವುದೋ ಒಂದು ಅಸ್ತ್ರ ಶಸ್ತ್ರ ಘಾತ ಮಾಡ್ತಾ ಇದೆ ಅಂದ್ರೆ ಅದು ಯಕ್ಷ ಆಗಿರಬೇಕು, ರಾಕ್ಷಸ ಆಗಿರಬೇಕು, ಇನ್ನೇನೂ ಆಗಿರಬೇಕು ವಿನಃ ಅದು ದೈವಿಕತೆಯಿಂದ ಕೂಡಿರೋದಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ಯುದ್ಧ ಮಾಡಬೇಕಾದ್ರೆ ದೈವಿಕತೆಯನ್ನು ಅಳವಡಿಸಿ ಯುದ್ಧ ಮಾಡು, ನೀನಾದ್ರು ಹೇಳಬೇಕಾದ್ರೆ ದೈವಿಕತೆಯನ್ನು ಅಳವಡಿಸಿ ಹೇಳು. ಇದನ್ನ ನಾವು ಕೂಡ ನಿಜ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಸತ್ಯ ಒಂದ್ಬಿಟ್ಟು ಇನ್ನೆಲ್ಲ ತಾಮಸಿಕವೇ. ಏಕೆಂದ್ರೆ ಸತ್ಯದಲ್ಲಿ ಮಾತ್ರ ಸಂಭವನೀಯತೆ ಇರುತ್ತೆ, ಅಂದ್ರೆ ಏನಾದ್ರು ಆಗೋದಿಕ್ಕೆ ಸಾಧ್ಯ ಇರುತ್ತೆ, ಯಾಕೆಂದ್ರೆ ಸಾರ ಇರುತ್ತೆ. ಇಲ್ಲದ್ರೆ ಸುಮ್ಮನೆ ನಾವು ಮಾಡಿದ್ದು ಮಾತಾಡಿದ್ದು ಹೇಳ್ಕೊಟ್ಟಿದ್ದು ಅಸ್ತ್ರ ಶಸ್ತ್ರ ಎಲ್ಲ ಜೊಳ್ಳಾಗ್ಬಿಡ್ತದೆ. ನೋಡಿ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಅರ್ಜುನಂಗೆ ಹೇಳ್ತಾ ಇದ್ದಾನೆ, ದೈವಿಕತೆಯಿಂದ ಕೂಡಿರುವ ಅಸ್ತ್ರಶಸ್ತ್ರಗಳನ್ನು ನೀನು ಪ್ರಯೋಗಿಸು, ಅದು ಯಾರನ್ನು ಘಾಸಿ ಮಾಡುವುದಿಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಈ ಒಂದು ಲೈನಲ್ಲೇ. ಮಹಾಭಾರತ ಯುದ್ಧದಲ್ಲಿ ಕೊಲೆಗಳಾಗಲಿಲ್ಲ, ಅವರವರ ಸ್ವಂತ ಕಾರಣಗಳಿಗೆ ಅವರ ದೇಹವನ್ನೇ ತ್ಯಜಿಸಿದರೆ ವಿನಃ ಹೋರಾಟದಲ್ಲಿ ಪಾಂಡವರು ಯಾರನ್ನು ಕೊಲ್ಲಿಲ್ಲ. ಯಾಕೆಂದ್ರೆ ಅದು ಸಂಪೂರ್ಣ ದೈವಿಕತೆಯಿಂದ ಕೂಡಿತ್ತು, ಸಾರದಿಂದ ಕೂಡಿತ್ತು. ಅದು ಎಲ್ಲರಿಗೂ ಸುದರ್ಶನತೆಯನ್ನು ಅಂದ್ರೆ ಒಳ್ಳೆಯ ದರ್ಶನವನ್ನು ಮಾಡಿಕೊಟ್ಟು ರಿಯಲೈಸೇಷನ್ ಮಾಡಿಸ್ತೇ ವಿನಃ ಯಾರನ್ನು ಕೊಲ್ಲಿಲ್ಲ. ಅದರ ಮಹಾಭಾರತ ಯುದ್ಧದಲ್ಲಿ ಬಾಕಿಯವರೆಲ್ಲ ತಾಮಸಿಕ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಿದ್ರು, ಆದರೆ ಕೃಷ್ಣ ಹಾಗಾಗಕ್ಕೆ ಬಿಡಲಿಲ್ಲ. ಕೇವಲ ದೈವಿಕತೆಯಿಂದ ತುಂಬಿದ್ದಂಥ ಅಸ್ತ್ರಶಸ್ತ್ರಗಳನ್ನ, ಅಂದ್ರೆ ಅರ್ಥ ಏನು, ಕೃಷ್ಣ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಹೇಳಿದ್ದಾನೆ, ಹೇಳ್ಕೊಟ್ಟಿದ್ದಾನೆ, ಯಾರ್ಯಾರ ಎಷ್ಟೆಷ್ಟು ಮಾತನಾಡಿದ್ದಾನೆ, ಇವನ್ ದುರ್ಯೋಧನ ಜೊತೆನೂ ಮಾತಾಡ್ತಾನೆ, ಎಲ್ಲರ ಜೊತೆನೂ ಮಾತಾಡಿದ್ದಾನೆ. ಅವನ ಮಾತುಗಳನ್ನು ನಾವು ಗಮನಿಸಿದರೆ ಅವನು ಯಾರಿಗೆ ಹೇಳ್ತಾ ಇದ್ದಾನೆ, ಅವರ ಸ್ವಭಾವ ಏನು, ಅವರ ಸ್ವಧರ್ಮ ಏನು ಅಂತ ನಮ್ಮ ತಿಳುವಳಿಕೆಗೆ ಬರ್ತದೆ. ಇದು ಒಂದು ಸೀಕ್ರೆಟ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಮಹಾಭಾರತವನ್ನು ಓದಬೇಕಾದ್ರೆ ಅಥವಾ ಭಗವದ್ಗೀತೆಯನ್ನು ಓದಬೇಕಾದ್ರೆ, ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಮಾತ್ರ ಹೇಳಿರೋದು, ಉಳಿದ ಕಡೆ ಕೃಷ್ಣನ ಯಾವುದೇ ಮಾತು ಬರಲಿ, ಬಲರಾಮನ ಜೊತೆ ಬರಲಿ, ರುಕ್ಮಿಣಿ ಜೊತೆ ಬರಲಿ, ದುರ್ಯೋಧನ ಜೊತೆ ಬರಲಿ, ಅರ್ಜುನ ಜೊತೆ ಬರಲಿ, ಅವನು ಆಡುತ್ತಿರುವಂಥ ಮಾತುಗಳ ಒಂದು ಹೂರಣ ಸಾರ ತೆಗೆದುಕೊಂಡ್ರೆ ಗೊತ್ತಾಗ್ತದೆ ಎದುರಾಳಿಯ ಸ್ವಧರ್ಮ ಏನಿತ್ತು. ಆಗ ನಾವು ಯಾರ್ಯಾರ ಪರ್ಸನಾಲಿಟಿ ಹೇಗಿತ್ತು
ಅದನ್ನ ಈಸಿಯಾಗಿ ನಾವು ಗೇಜ್ ಮಾಡ್ಬೋದು. ಕೃಷ್ಣ ಮುಂದುವರೆದು ಹೇಳ್ತಾ ಇದ್ದಾನೆ, ರಾಜಸಿಕ ಅಂತಿದೆಯಲ್ಲ, ಆ ಥರ ಯಾವುದು ಮಾರ್ಗಗಳಿಲ್ಲ. ಇಲ್ಲ ಸಾತ್ವಿಕ, ಇಲ್ಲ ತಾಮಸಿಕ. ರಾಜಸಿಕ ಅಂತ ಮಧ್ಯೆ ಯಾವುದೋ ಒಂದು ನಡೆ ಇದೆ. ಅಂದ್ರೆ ಆದಿ ಮಧ್ಯಮ ಅಂತ್ಯ ಎಂಬುದರ ಆದಿ ಮತ್ತು ಅಂತ್ಯಕ್ಕೆ ನಡೆ ಇದೆಯೇ ವಿನಃ ಮಧ್ಯಮಕ್ಕೆ ನಡೆ ಇಲ್ಲ. ನೋಡಿ, ಇದರ ಅರ್ಥ ಆ ಪರಮಾತ್ಮ ವಿಷ್ಣು ನಾರಾಯಣ ಆ ಆದಿ ಅಂದ್ರೆ ತಾಮಸಿಕದಲ್ಲಿದ್ದಂತಹ ನಡವಳಿಕೆ ಇದ್ದಂತಹ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇಂತಿಂತ ರಾಕ್ಷಸರಿಗೆಲ್ಲ ಕಾಣಿಸ್ಕೊಂಡ. ಪ್ರಹ್ಲಾದ, ಅರ್ಜುನ ಇಂಥವ್ರ ಜೊತೆ ಉತ್ತಮದಲ್ಲಿದ್ದವ್ರ ಜೊತೆಗೆಲ್ಲೂ ಅವ್ರಿಗೂ ಕಾಣಿಸ್ಕೊಂಡ. ಅವ್ರ ಜೊತೆ ಮಾತನಾಡಿದ, ಅವ್ರಿಗೆ ಸೊಲ್ಯೂಷನ್ಸ್ಗಳು ಕೊಟ್ಟ, ಇಲ್ಲ ಯುದ್ಧ ಮಾಡಿದ, ಬೋಧನೆ ಮಾಡಿದ, ಮೋಕ್ಷವನ್ನು ಕೊಟ್ಟ. ಆದರೆ ಎಲ್ಲುವೇ ಮಧ್ಯಮ ಮಾರ್ಗದಲ್ಲಿದ್ದವ್ರು ಎಲ್ಲಾರೋ ಬನ್ನಿ ಅಂತ ನೀವು ಇಡೀ ಪುರಾಣ ಇತಿಹಾಸ ಎಲ್ಲ ಬಗುಚಾಕ ನೋಡಿದ್ರೆ ಎಲ್ಲೂ ಇಲ್ಲ. ನಾವೆಲ್ಲ ಏನಾಗ್ಬಿಟ್ಟಿದೀವಿ, ಮಧ್ಯಮ ಮಾರ್ಗ. ಈ ಕಡೆ ಅಧಮಕ್ಕೂ ಹೋಗೋದಿಲ್ಲ, ಈ ಕಡೆ ಉತ್ತಮನೂ ಆಗೋದಿಲ್ಲ. ಅಂದ್ರೆ ಸಂಪೂರ್ಣ ತಾಮಸಿಕವಾಗಿ ನಮ್ಮ ನಡವಳಿಕೆ ಇರೋದಿಲ್ಲ, ಇಲ್ಲ ಸಂಪೂರ್ಣ ಸಾತ್ವಿಕವಾಗಿಯೂ ನಮ್ಮ ನಡವಳಿಕೆ ಇರೋದಿಲ್ಲ. ಸಂಪೂರ್ಣ ತಾಮಸಕ್ಕೆ ಹೋಗೋಕೆ ಹೆದರಿಕೆ, ಪಾಪ ಪುಣ್ಯಗಳ ಭಯ. ಸಂಪೂರ್ಣ ಸಾತ್ವಿಕಕ್ಕೆ ಹೋಗೋದಿಕ್ಕೆ ಒಳಗಿನ ಆಸೆಗಳು, ಸ್ವಾರ್ಥಗಳು, ಪರಿಸ್ಥಿತಿಗಳು. ನಾವು ಮಧ್ಯಮದಲ್ಲೇ ಓಡಾಡ್ತಾ ಇರ್ತೀವಿ. ಕೃಷ್ಣ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ, ಮಧ್ಯಮ ಅಂತ ನನ್ನ ಹತ್ರ ಬರೋದಕ್ಕೆ ಮಾರ್ಗವೇ ಇಲ್ಲ, ಸಾಧನೆಗೆ ಮಾರ್ಗವೇ ಇಲ್ಲ. ಅದಕ್ಕೆ ಇರೋದು ವಾಮಾಚಾರ, ಸದಾಚಾರ, ದಕ್ಷಿಣಾಚಾರ. ಅಂದ್ರೆ ಶಿವನ ಎಡಗೈ ಬಲಗೈ ಇದೆಯೇ ವಿನಃ ಮಧ್ಯ ದಾರಿ ಇಲ್ಲ. ಅಂದ್ರೆ ತಾಮಸಿಕವಾದ ತಂತ್ರಧಾರಿಯಿಂದ ಸಾಧನೆ ಮಾಡು ಇಲ್ಲ, ಉತ್ತಮವಾದ ಸಾರದಿಂದ ಕೂಡಿರುವಂತಹ ಸಾತ್ವಿಕದ ಹಾದಿಯಿಂದ ದಕ್ಷಿಣಾಚಾರದಲ್ಲಿ ಸಾಧನೆ ಮಾಡು ಅಂತ ವೇದಗಳು ಹೇಳ್ತೀವಿಯೇ ವಿನಃ ನಾವು ಈ ಕಡೆಗೂ ಇಲ್ಲ, ಆ ಕಡೆಗೂ ಇಲ್ಲ. ಇದು ಬೇಕಾದಾಗ ಸ್ವಲ್ಪ ಈ ಕಡೆ, ಇದಾಗದೆ ಇದ್ದ ಸ್ವಲ್ಪ ಆ ಕಡೆ, ಈ ಕಡೆ ಭಯವನ್ನು ಬಿಡಲಾರೆವು, ಈ ಕಡೆ ಆಸೆಯನ್ನು ಬಿಡಲಾರೆವು. ನಾವು ಆ ರೀತಿ ಯಾವುದೇ ಒಂದು ಸಬ್ಜೆಕ್ಟ್ ಕಲ್ತ್ಕೊಳಕ್ ಹೋಗ್ಲಿ, ಯಾವುದೇ ಒಂದು ಕೆಲಸ ಮಾಡಕ್ ಹೋಗ್ಲಿ, ಯಾವುದೇ ಒಂದು ವಿಚಾರ ಮಾತನಾಡ್ಲಿಕ್ಕೆ ಹೋಗ್ಲಿ, ಯಾವುದೇ ಒಂದು ಸಾಧನೆ ಮಾಡಲಿಕ್ಕೆ ಹೊರಡ್ಲಿ, ನಾವು ಮಧ್ಯಮದಲ್ಲೇ ಓಡಾಡ್ತೀವಿ. ಇತ್ಲಾಗೆ ಕೆಟ್ಟದ್ದು ಮಾಡೋಕ್ಕಾಗಲ್ಲ ಅಂದ್ರೆ ತಾಮಸಿಕ ಮಾರ್ಗದಲ್ಲೂ ಹೋಗ್ಲಿಕ್ಕೆ ನಮ್ಮ ಕೈಲಾಗೋದಿಲ್ಲ, ಇಲ್ಲ ಸಂಪೂರ್ಣ ಸಾತ್ವಿಕವಾಗಿ ಚಲಿಸಲಿಕ್ಕೂ ಸಾಧ್ಯವಿಲ್ಲ. ಹಾಗೆ ಕೃಷ್ಣ ಇಲ್ಲಿ ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾನೆ, ಅರ್ಜುನ ಮಧ್ಯಮ ಅಂತ ಮಾರ್ಗ ಇಲ್ಲಪ್ಪ, ಇಲ್ಲ ಆದಿ ಮಾರ್ಗ, ಇಲ್ಲ ಅಂತ್ಯ ಮಾರ್ಗ. ಜೀವನದಲ್ಲಿ ಮಧ್ಯಮ ನಡೆ ಎನ್ನುವುದೇ ಇಲ್ಲ. ಇದು ಕೇವಲ ಒಂದು ವಿಚಾರ ಮಾತ್ರ, ಮಾತನಾಡಲಿಕ್ಕೆ ಇರುವಂತಹ ಒಂದು ವಿಚಾರ. ರಾಜಸಿಕಕ್ಕೆ ಯಾವುದೇ ನಡೆ ಇಲ್ಲದ ಕಾರಣ ಅದು ಮಾರ್ಗ ಅಲ್ಲಪ್ಪ. ಅದಕ್ಕೆ ಇನ್ನೊಂದು ಶ್ಲೋಕ ಬರುತ್ತೆ, ಅಶಾಸ್ತ್ರ ವಿಹಿತಂ ಅಂತ ಆರಂಭ ಆಗುತ್ತೆ. ನೀವು ನೋಡ್ಕೊಳ್ಳಿ ಬುಕ್ಕಲ್ಲಿ, ಅಶಾಸ್ತ್ರ ವಿಹಿತಂ ಅಂತ. ಅದು ಅದಕ್ಕೆ ಹೇಳ್ತಾ ಹೋಗುತ್ತೆ, ಎಲ್ಲದನ್ನು ಮೂರ್ ಹೇಗಾಗಿದೆ ಅಂತ ಹೇಳ್ಕೊಂಡು ಹೋಗುತ್ತೆ. ಎಲ್ಲವೂ ಸಮಾನವಾದಂಥ ಭಾಗಗಳೇ ಆಗಿದ್ದು, ಎಲ್ಲವೂ ವಿಹಾರ ಭಾಗಗಳೇ ಆಗಿದ್ದು ವಿಚಾರ ಹೇಳ್ಕೊಂಡು ಹೋಗುತ್ತೆ. ಇಲ್ಲಿ ವಿಹಾರ ಅಂದ್ರೆ ಜೀವನ. ಒಬ್ಬ ತನ್ನ ಜೀವನದಲ್ಲಿ ಏನೆಲ್ಲ ಮಾಡ್ತಾನೆ ಅದೇ ವಿಹಾರ. ಅಂದ್ರೆ ಇಲ್ಲಿ ಭಗವದ್ಗೀತೆ ಅರ್ಥದ ಪ್ರಕಾರದಲ್ಲಿ ಮಜಾ ಮಾಡೋದು ಅಂತಲ್ಲ, ತನ್ನ ಜೀವನದಲ್ಲಿ ಏನೆಲ್ಲ ಮಾಡ್ಕೊಂಡು ಹೋಗ್ತಾನೆ ಅದು ವಿಹಾರ. ಈ ಏನೆಲ್ಲ ಮಾಡ್ತಾರಲ್ಲ ಅದರಲ್ಲಿ ಶ್ರೇಷ್ಠ ಯಾವುದು, ಕನಿಷ್ಠ ಯಾವುದು ಅಂತ ಕೃಷ್ಣ ಹೇಳ್ತಾನೆ. ಉದಾಹರಣೆಗೆ ಕಾಮರಾಗ ಬಲಾನ್ವಿತ ಅಂತ ಒಂದು ಸೆಂಟೆನ್ಸ್ ಬರ್ತದೆ. ಕಾಮ, ರಾಗು ಹಾಗೂ ಬಲ, ಇದು ಮೇಲ್ನೋಟಕ್ಕೆ ಮೂರು. ಕಾಮ ಅಂದ್ರೆ ಅಪೇಕ್ಷೆ, ಅಂದ್ರೆ ಯಾವುದೋ ಒಂದನ್ನ ಬೇಕು ಅಂತ ಹಠ ಹಿಡಿದು ಕುಳಿತುಕೊಳ್ಳೋದು.
ಅದರ ಮೂಲಕ ಶಕ್ತಿಯನ್ನ ಸಂಪಾದನೆ ಮಾಡೋದು. ಒಬ್ಬ ಈ ಥರ ಅಪೇಕ್ಷೆ ಮಾಡ್ದ, ಹಠ ಹಿಡಿದು ಅದನ್ನೇ ಪಡೆದ, ಅದನ್ನೇ ಅನುಭವಿಸಿದ. ಇದು ಮೇಲ್ನೋಟ ನೋಡಿದ್ರೆ ಇದು ತಾಮಸ ಅಲ್ವೇ? ಹಠ ಹಿಡಿದು ಬೇಕು ಅಂತ ಹಠ ಹಿಡಿದು, ಈಗ ನಾವು ಹಠ ಮಾಡೋ ಮಕ್ಕಳನ್ನ ಜಾಸ್ತಿ ಪ್ರೀತಿ ಮಾಡೋದಿಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರ್ತೀವಿ. ಆ ರೀತಿ ಹಠ ಮಾಡಿ ಹೋಗುವವರು ತಾಮಸ ಅಂತ ಮೇಲ್ನೋಟ ಕಾಣುತ್ತೆ. ಆದ್ರೆ ಕೃಷ್ಣ ಹೇಳ್ತಾನೆ, ನೋಡಪ್ಪ, ಅಪೇಕ್ಷೆ ಪಡೋದು ತಪ್ಪಲ್ಲ, ಆದರೆ ಅದನ್ನ ಇನ್ನೊಬ್ಬನ ಹತ್ರ ಕಿತ್ಕೋತೀವಲ್ಲ, ಅದು ಇನ್ನೊಬ್ಬನಿಗೆ ಸೇರ್ಬೇಕಾಗಿತ್ತು, ಅದನ್ನ ಕಿತ್ಕೊಂಡಾಗ ತಪ್ಪಾಗ್ತದೆ. ನಾವು ಕೆಲವು ಸಲ ತಪ್ಪು ಅರ್ಥ ಮಾಡ್ಕೋತೀವಿ. ಆಸೆಯೇ ದುಃಖಕ್ಕೆ ಕಾರಣ, ಇದೆಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಇಲ್ಲ ಆ ಥರ. ಅಪೇಕ್ಷೆ ಬೇಕು, ಆ ಮಾಡಿದ ಅಪೇಕ್ಷೆಯನ್ನು ಗಳಿಸಲಿಕ್ಕೆ ಒಂದು ಹಠ ಬೇಕು, ಅದಕ್ಕೆ ಬೇಕಾಗಿರೋ ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು, ಅದನ್ನು ಗಳಿಸಬೇಕು, ಅನುಭವಿಸಬೇಕು, ನಂತರ ಬೇಡ ಆದ್ರೂ ಬಿಡು. ಕೃಷ್ಣ ಹೀಗೆ ಹೇಳ್ತಾ ಇರೋದು ಏನಾಗ್ತಿದೆ ಅಂತಂದ್ರೆ, ಎಷ್ಟೊಂದು ಸಿನಿಮಾಗಳಲ್ಲಿ, ರೈಟಪ್ಗಳಲ್ಲಿ ಎಷ್ಟೋ ಜನ ಕವಿಗಳು ಇದನ್ನ, ನಾನು ಯಾವುದೋ ಹಿಂದಿ ಸಿನಿಮಾದಲ್ಲಿ ನೋಡಿದ್ದೀನಿ, ಮರ್ಡರ್ ಮಾಡಿಬಿಡ್ತಾನೆ, ಕೊಲ್ಲಲಿಕ್ಕೆ ನಾ ಯಾರು, ಕೊಲ್ಲಲ್ಪಡ್ಲಿಕ್ಕೆ ಅವನು ಯಾರು, ಕೃಷ್ಣ ಹೇಳಿಲ್ವೇ, ನಂದೇನು ತಪ್ಪಿಲ್ಲ ಅನ್ಕೋತಾನೆ. ರಾಬರಿ ಮಾಡ್ಬಿಡ್ತಾನೆ, ಅಪೇಕ್ಷೆ ಪಡು ಅಂತ ಹೇಳಿಲ್ವೇ ಕೃಷ್ಣ, ತಗೊಂಡಿದ್ದೀನಿ ಅಂತಾನೆ. ಹಾಗಲ್ಲ, ಅಪೇಕ್ಷೆ ಪಡಬೇಕು, ಆ ಅಪೇಕ್ಷೆಗೆ ತಕ್ಕಂತಹ ಯೋಗ್ಯತೆಯನ್ನು ಗಳಿಸಬೇಕು, ಅದಕ್ಕೆ ಹಠ ಹಿಡಿದು ಸಾಧನೆ ಮಾಡಿ ಅದನ್ನು ಗಳಿಸಬೇಕು, ಅನುಭವಿಸಬೇಕು. ಅದು ಸಾತ್ವಿಕವಾದ ಕಾಮ. ಕಾಮ ಬೇಕು ಅಂದ್ರೆ ಅಪೇಕ್ಷೆ ಬೇಕು. ವೇದದಲ್ಲಿ, ಋಗ್ವೇದ ಒಂದ್ ಕಡೆ ಬರ್ತದೆ, ಒಂದು ಉಪನಿಷತ್ತಲ್ಲಿ ಕೂಡ ಹೇಳ್ತಾರೆ, ಗಾಯತ್ರಿ ರಹಸ್ಯ ಉಪನಿಷತ್ತಲ್ಲಿ ಕೂಡ ಇದನ್ನು ಹೇಳ್ತಾರೆ. ಏನಂತ? ಬೇಕು ಎನ್ನುವುದು ತಪ್ಪಲ್ಲ, ಆದರೆ ಅದು ಇನ್ನೊಬ್ಬರಿಗೆ ಸೇರ್ಬೇಕಾದನ್ನ ಬೇಕು ಅನ್ನೋದು ತಪ್ಪು, ಅದು ತಾಮಸಿಕ. ಕಸಿಬಾರದು. ವೇದದಲ್ಲಿ ಋಷಿಗಳು ಹೇಳ್ತಾರೆ, ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ, ಬೇಕು ಬೇಕು ಕಾಮ ಹೇಗಿರಬೇಕು, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಅದಾದ್ರೂ ಸಿಕ್ತು ಮತ್ತೆ ನಿಲ್ಬೇಡ, ಮತ್ತೆ ಏನೋ ತಗೋ, ಮತ್ತೆ ಅದು ತಗೋ, ಇದು ತಗೋ, ಇದು ತಗೋ, ಅದು ತಗೋ, ಎಲ್ಲಿ ತನಕ ನಿಲ್ಬೇಡ, ಬ್ರಹ್ಮ ಸಿಗೋ ತನಕ ನಿಲ್ಬೇಡ. ಉದಾಹರಣೆಗೆ ಪರಶುರಾಮ ಮತ್ತೊಬ್ಬ ಋಷಿಗೆ ತಾನು ಗೆದ್ದ ನೆಲವನ್ನೆಲ್ಲ ದಾನ ಮಾಡಿದ. ಆಗ ತೆಗೆದುಕೊಂಡ ಆ ಋಷಿ ರಾಜನಾಗಲೇ ಇಲ್ಲ. ಕೃಷ್ಣ ಹಲವಾರು ಯುದ್ಧಗಳನ್ನ ಮಾಡಿದ, ಎಲ್ಲೂ ಸಿಂಹಾಸನ ಕೂತ್ಕೊಳ್ಳೇ ಇಲ್ಲ. ಕಂಸನ್ನ ಕೊಂದ, ಅಲ್ಲಿ ಯಾರನ್ನೋ ಬೇರೆಯನ್ನು ಕೂರಿಸ್ತ. ಜರಾಸಂಧನ್ ಕೊಂದ, ಅಲ್ಲಿ ಯಾರೋ ಮತ್ತನ್ನು ಕೂರಿಸ್ತ. ಶ್ರೀರಾಮಚಂದ್ರ ಲಂಕೆಯನ್ನು ಗೆದ್ದ, ಅಲ್ಲಿ ವಿಭೀಷಣನೇ ಕೂರಿಸಿ ಬಂದ. ಅಂದ್ರೆ ಎಷ್ಟು ಕಷ್ಟಪಟ್ಟರು, ಎಷ್ಟು ಹಠ ಹಿಡಿದ್ರು, ಎಷ್ಟು ಸಾಧನೆ ಮಾಡಿದರು, ಗಳಿಸಿದರು, ಆದರೆ ಬಳಸಲಿಲ್ಲ. ಬೇಡ, ನಾವುಗಳು ಆ ರೀತಿ ಆಗೋದು ಬೇಡ, ಕನಿಷ್ಠ ಅದನ್ನ ಬಳಸೋಣ, ಅನುಭವಿಸೋಣ, ಅಲ್ಲಿಗೆ ತೃಪ್ತಿ ಆಗೋದು ಬೇಡ, ಮುಂದಕ್ಕೆ 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 ಹೋಗ್ತಾ ಇರೋಣ. ಎಲ್ಲಿ ತನಕ ಹೋಗೋಣ? ಬ್ರಹ್ಮ ಸಿಗುವವರೆಗೂ ನಿಲ್ಲೋದು ಬೇಡ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆದರೆ ಮತ್ತೊಬ್ಬನಿಂದ ಕಸಿದುಕೊಳ್ಳಬಾರದು. ಮತ್ತೊಬ್ಬನಿಂದ ಕಸಿದುಕೊಳ್ಳದಂತಹ ಕಾಮ, ರಾಗ ಹಾಗೂ ಬಲ ಮೂರು ಬೇಕು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆಸೆ ದುಃಖಕ್ಕೆ ಕಾರಣವಲ್ಲ. ಪಟ್ಟಂತ ಆಸೆಯು ತಾಮಸಿಕವಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅದನ್ನು ಅನುಭವಿಸಕ್ಕೆ ಹೋದಾಗ ದುಃಖ ಉಂಟಾಗ್ತದೆ. ಆದರೆ ಪಟ್ಟಂತಹ ಆಸೆಯು, ಕಾಮವು ತಕ್ಕಂತಹ ರಾಗ ಬಲಗಳನ್ನು ಗಳಿಸಿ ಸಾತ್ವಿಕ ಮಾರ್ಗದಲ್ಲಿ ಅದನ್ನು ಸಾಧನೆ ಮಾಡಿ ಗಳಿಸಿದರೆ ಅದರಿಂದ ದುಃಖವಿಲ್ಲ. ಇಲ್ಲಿ ವೇದಕ್ಕೂ ಮತ್ತೆ ಇನ್ನು ಹಲವಾರು ದರ್ಶನಗಳ ಹೇಳಿಕೆಗಳಿಗೂ ವ್ಯತ್ಯಾಸ ಬರ್ತದೆ.
ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಕಾಮರಾಗ ಬಲ, ಕಾಮರಾಗ ಬಲಾನ್ವಿತ ಈ ಉಲ್ಲೇಖದ ಬಗ್ಗೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲದ್ರೆ ಮುಂದಕ್ಕೆ ಹೋಗ್ತೀನಿ. ಓಕೆ. ಸಾಧಕನು ಇತರ ಏನೇ ಸಂಪಾದನೆ ಮಾಡಿದ್ರು ಸಾತ್ವಿಕವಾಗಿರಬೇಕು. ಸಾಧನೆ ಅಂದ್ರೆ ಅದನ್ನೇ. ಅನ್ನ ಸಂಪಾದನೆ ಇರ್ಬೋದು, ಹಣ ಸಂಪಾದನೆ ಇರ್ಬೋದು, ಮನೆ ಸಂಪಾದನೆ ಇರ್ಬೋದು, ಗೌರವ ಸಂಪಾದನೆ, ಮರ್ಯಾದೆ ಸಂಪಾದನೆ, ಆಧ್ಯಾತ್ಮ ಸಂಪಾದನೆ, ಸಾಧನೆ ಏನೇ ಮಾಡೋದು ಸಾತ್ವಿಕದಲ್ಲಿರಬೇಕೇ ವಿನಃ ತಾಮಸಿಕವಾಗಬಾರದು. ಅಂದ್ರೆ ಅರ್ಥ ಏನು? ಯಾರಾದ್ರೂ ಹೇಳ್ತೀರಾ? ಇಲ್ಲಿ ವೇದ ಪ್ರಕಾರದಲ್ಲಿ ಸಾತ್ವಿಕವಾಗಿರಬೇಕು ನಮ್ಮ ಕಾಮ. ಅಂದ್ರೆ ನಮ್ಮ ಮಿತಿಯಲ್ಲಿ ಇರಬೇಕು ಅಂತ ಸರ್. ನಮ್ಗೆ ಏನ್ ಸಂಬಂಧಪಟ್ಟಿರುತ್ತೋ ಅದನ್ನ ನಾವು ಪಡಿಬೇಕು, ಆ ಆಸೆ ಪಡ್ಬೇಕು. ಅದಕ್ಕಿನ ಇದು ಹೋಗ್ಬಾರ್ದು ಅಂತ ಎಕ್ಸ್ಟೆಂಟ್ಗೆ ಇಲ್ಲ. ನೀವು ಎನಿ ಎಕ್ಸ್ಟೆಂಟ್ ಕ್ಯಾನ್ ಗೋ ಅಂತ ವೇದನೆ ಹೇಳ್ತಿದೆಯಲ್ಲ. ನೀವು ನಾಳೆ ಇನ್ನೊಬ್ರಿಗೆ ತೊಂದರೆ ಆಗೋ ತರ ನಾವು ಆಸೆ ಪಡಬಾರ್ದು ಅನ್ನೋದು ಕರೆಕ್ಟ್. ಅದು ಒಂದು ವಿಚಾರ. ಇನ್ನೊಂದು ವಿಚಾರ ಏನು ಅಂದ್ರೆ ಕಸಿದುಕೊಳ್ಳಬಾರದು ಅಂತ ನಾನಾಗಲೇ ಹೇಳಿದೆ. ವೇದದಲ್ಲಿ ಮತ್ತೊಂದು ವಿಚಾರ ಹೇಳ್ತಾರೆ, ಪ್ರತ್ಯುನ್ಮತೆ, ಪ್ರತ್ಯುನ್ನತ್ಪತೆ, ಪ್ರತ್ಯುನ್ನ ಉತ್ಪತೆ ಅಂದ್ರೆ ಅರ್ಥ ಆಗತ್ತಾ? ಅದರಿಂದ ಏನಾದ್ರೂ ಉತ್ಪಾದನೆ ಆಗಬೇಕು. ಅಂದ್ರೆ ನಾವು ಏನ್ ಪಡ್ಕೋತೀವಿ, ಈಗ ಮದುವೆ ಆಗಿ ಮಕ್ಕಳನ್ನ ಪಡ್ಕೋತೀವಿ, ಅದು ಕೂಡ ಒಂದು ಉತ್ಪಾದನೆ. ರೈತ ತುಂಬಾ ಆಸೆ ಪಟ್ಟು ಕಾಮದಿಂದ, ರಾಗದಿಂದ, ಬಲದಿಂದ ಉಳ್ತಾನೆ, ಬೆಳಿತಾನೆ, ಒಳ್ಳೆ ಬೆಳೆ ತೆಗಿತಾನೆ, ಅದು ಕೂಡ ಕಾಮ ಅಲ್ವೇ? ಆಸೆ ಅಲ್ವೇ? ಆದರೆ ಅದು ಸಾತ್ವಿಕ. ಯಾಕೆಂದ್ರಲ್ಲಿ ಪ್ರತಿ ಉತ್ಪನ್ನತೆ ಇದೆ. ಉತ್ಪನ್ನತೆ, ಪ್ರತಿ ಉತ್ಪನ್ನತೆ ಅಂದ್ರೆ ರೀಪ್ರೊಡಕ್ಷನ್ ಇದೆ. ಮದುವೆ ಆಗೋದು ಕಾಮಕ್ಕಲ್ಲ. ಮಕ್ಕಳು ಬೇಕು, ಮುಂದಿನ ಜನಾಂಗ ಬೇಕು, ಈ ಸಮಾಜಕ್ಕೆ ಅವರನ್ನ ಉತ್ತಮವಾದ ಪ್ರಜೆಗಳನ್ನು ಕೊಡಬೇಕು. ಈ ಒಂದು ಉದ್ದೇಶಕ್ಕಾಗಿ ಮದುವೆಯಲ್ಲಿ ಕಾಮವೇ ವಿನಃ ಮತ್ತೆ ಯಾವುದಕ್ಕೂ ಅಲ್ಲ. ಈ ಉದ್ದೇಶವಿಲ್ಲದೆ ಆಗುವಂತ ಮದುವೆ ತಾಮಸಿಕ ಮದುವೆ. ಇಲ್ಲ, ನಾನು ಈ ಭಾರತ ದೇಶಕ್ಕೆ, ನಮ್ಮ ಭಾರತೀಯ ಸಮಾಜಕ್ಕೆ ಒಂದು ಅತ್ಯುನ್ನತವಾದ ಕೊಡುಗೆ ಮಕ್ಕಳನ್ನ ಕೊಡ್ತೀನಿ, ಅವ್ರನ್ನ ಹೇಗೆ ಬೆಳೆಸ್ತೀನಿ ಅಂದ್ರೆ ದೇಶಕ್ಕೆ ಅವರು ಆಸ್ತಿ ಆಗಬೇಕು. ಈ ಸಿದ್ಧಾಂತದಲ್ಲಿ ಮಾಡಿಕೊಳ್ಳುವ ಮದುವೆ ಸಾತ್ವಿಕ ಮದುವೆ. ಈ ಮಕ್ಕಳ ಉತ್ಪಾದನೆಗಾಗಿ ಉಂಟಾಗುವಂತಹ ಕಾಮ, ಗಂಡ ಹೆಂಡಿರ ನಡುವೆ ಮತ್ತೆ ರಾಗ, ಅದೆಲ್ಲವೂ ಸಾತ್ವಿಕವೇ. ಈ ರೀತಿಯಾಗಿ ಪ್ರತಿ ಉತ್ಪಾದನೆಯನ್ನ ಮಾಡುವವನೇ ಯೋಗಿ ಕಣಪ್ಪ ಅಂತ ಕೃಷ್ಣ ಅರ್ಜುನಂಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಬೇಕು 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 ಬೇಕು, ಅದನ್ನ ಪಡೆಯೋದು ಹೇಗೆ? ಆ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದನ್ನ ಉತ್ಪತ್ತಿ ಮಾಡ್ಕೋಬೇಕು. ಏನ್ ಹೇಳಿ? ಪ್ರೊಡ್ಯೂಸ್ ಮಾಡ್ಕೋಬೇಕು. ಅನ್ನ ಬೇಕು, ಅಕ್ಕಿ ಬೆಳ್ಕೋಬೇಕು. ತೆಂಗಿನಕಾಯಿ ಬೇಕು, ತೆಂಗಿನ ಮರಕ್ಕೆ ನೀರು ಹಾಕಬೇಕು. ಹೀಗೆ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ನಮಗೇನು ಅಪೇಕ್ಷೆ ಇದೆ ಅದರ ಉತ್ಪಾದನೆ ಎಲ್ಲಿ ನಡೀತಾ. ಈಗ ಒಂದು ಐಫೋನ್ ಬೇಕು, ನಾನು ಐಫೋನ್ ಮಾಡ್ಕೊಳಕ್ ಬರೋದಿಲ್ಲ, ಎಲ್ಲಿ ಮಾಡ್ತಾರೆ? ಅವ್ರಿಗೆ ಹಣ ಕೊಡ್ತೇನೆ, ಆ ಹಣಕ್ಕಾಗಿ ನಾನು ಪ್ರಾಮಾಣಿಕವಾಗಿ ಹೊರಗಡೆ ಕೆಲಸ ಮಾಡ್ತೇನೆ, ಸಂಪಾದನೆ ಮಾಡ್ತಾನೆ. ಇದು ಕೂಡ ಉತ್ಪಾದನೆ. ನಾನು ಹಣ ಕೊಟ್ಟು ತಗೊಳ್ಳಿಲ್ಲ, ಅವನು ಯಾಕೆ ಉತ್ಪಾದನೆ ಮಾಡ್ತಾನೆ? ಅವನು ಐಫೋನ್ ಉತ್ಪಾದನೆ ಮಾಡ್ತಾ ಇದ್ದಾನೆ, ಯಾಕೆಂದ್ರೆ ಹಣ ಕೊಟ್ಟು ಕೊಂಡ್ಕೋತಿದ್ದಾರೆ ಹೊರತು ಯಾರ್ದು ಕಿತ್ಕೋತಾ ಇಲ್ಲ. ಬದಲಿಂದಾನೆ ಯಾರ್ದು ಕದ್ದು ಬಿಡೋದು,
ಯಾರ್ದೋ ಕಿತ್ಕೊಂಡು ಹೊರಟೋಗೋದು, ಅಲ್ಲಿ ನನ್ನ ಬಲವನ್ನ ಪ್ರದರ್ಶನ ಮಾಡೋದು ಅಲ್ಲ. ಈ ರೀತಿಯಾಗಿ ಬದುಕಬೇಕು ಅರ್ಜುನ. ಅಪೇಕ್ಷೆ ಪಡು, ಕಾಮವಿರಲಿ, ರಾಗವಿರಲಿ, ಬಲವಿರಲಿ, ಅದರ ಪೂರ್ಣತ್ವಕ್ಕಾಗಿ ಸಾತ್ವಿಕತೆಯಲ್ಲಿ ಹೋಗು, ಸಾತ್ವಿಕದಲ್ಲಿ ಹೋಗು ಅಂತಂದ್ರೆ ನೀನು ಬಯಸಿದ ಕಾಮ, ಅಪೇಕ್ಷೆ, ಅದರ ಒಂದು ಉತ್ಪಾದನೆಯಿಂದ ಮಾಡಿ ತೆಗೆದುಕೋ. ಅಂದ್ರೆ ಒಂದಿತ್ತು, ಅದಕ್ಕಾಗಿ ಹೊಡೆದಾಟ ಅಲ್ಲ. ನನಗೂ ಅದೇ ಬೇಕು ಅಂದ್ರೆ ಅದಕ್ಕಾಗಿ ಕಾಂಪಿಟೇಷನ್ ಮಾಡೋದಲ್ಲ. ಅದೇ ರೀತಿ ಮತ್ತೊಂದು ಉತ್ಪಾದನೆಯನ್ನು ಮಾಡಿಕೊಳ್ಳಬೇಕು. ಅರ್ಥ ಆಗ್ತಿದೆಯಾ? ಒಂದೇ ಬಾಳೆಹಣ್ಣಿದೆ, ನಾವು 4 ಜನ ಇದ್ದೀವಿ. ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಅದನ್ನು ಕಚ್ಚಾಡ್ಕೊಂಡು ಅದನ್ನು ತಿನ್ನೋದಲ್ಲ, ಯಾರೇ ಸಿಗುತ್ತೋ ಅವ್ರಿಗೆ. ಹಾಗಲ್ಲ, ಎಲ್ಲರೂ ಸಮಾಧಾನವಾಗಿ ಮತ್ತೆ ಇನ್ನು 3 ಬಾಳೆಹಣ್ಣನ ಉತ್ಪಾದನೆ ಎಲ್ಲಿ ಸಿಗ್ತದೆ, ಹೇಗೆ, ಏನು ಬೆಳಿಬೇಕು, ಮಾಡಬೇಕು, 3 ಜನ ಸೇರಿ ಆ ಪ್ರಾಜೆಕ್ಟ್ ಮಾಡಿ ಬೆಳೆದು ಹೊಟ್ಟೆ ತುಂಬ ತಿನ್ನೋಣ. ಅಂದ್ರೆ ಒಂದು ರಾಷ್ಟ್ರ ನಡಿಬೇಕಾದರೆ ಪ್ರತ್ಯುನ್ನತ್ಪತೆ, ಉತ್ಪಾದನೆ ಮಾಡಿದರೇನೆ ಸಿಗುವಂಥದ್ದು. ಯಾವುದೇ ಲ್ಯಾಬಲ್ಲಿ, ಫ್ಯಾಕ್ಟ್ರಿನಲ್ಲಿ ಅನ್ನ ಬೆಳೆಯಕ್ಕಾಗೋದಿಲ್ಲ. ಅದಕ್ಕೆ ಅಕ್ಕಿನೇ ಬೆಳಿಬೇಕು, ಭೂಮಿನೇ ಬೇಕು. ಅದು ಭೂಮಿಲೇ ಬೆಳಿಬೇಕು. ಇದ್ರ ಯಾವುದು ಎಲ್ಲೆಲ್ಲಿ ಹೇಗೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ, ಆ ರೀತಿ ಉತ್ಪಾದನೆ ಮಾಡಿಕೋಬೇಕು ಅರ್ಜುನ. ನಿನಗೆ ಬೇಕು ಅಂದದ್ದನ್ನ ಉತ್ಪಾದಿಸಿಕೋ, ಕಿತ್ಕೋಬೇಡ. ನಿನ್ನಲ್ಲಿ ಇರಬಹುದು ಬಲ, ನಿನ್ನಲ್ಲಿ ಇರಬಹುದು ಅತಿ ದೊಡ್ಡವಾದ ಆಸೆ, ಅದು ತಪ್ಪು, ಅದು ತಾಮಸಿಕ. ಪ್ರತಿಯಾದ ಉತ್ಪಾದನೆಯೇ ಸಮಾಜದ ಮುನ್ನಡೆ, ದೇಶದ ಮುನ್ನಡೆ. ಅದು ಅವತ್ತಿಗೂ ನಿಜ, ಇವತ್ತಿಗೂ ನಿಜ, ಮುಂದಕ್ಕೂ ನಿಜ. ಈ ರೀತಿಯಾಗಿ ಯಾವುದು ಒಂದಿದ್ದದ್ದು 2 ಆಗ್ತಾ ಹೋಗುತ್ತೆ, 2 4 ಆಗ್ತಾ ಹೋಗುತ್ತೆ, 4 ಇದ್ದು 40 ಆಗುತ್ತೆ, 40 400 ಆಗುತ್ತೆ, 400 4 ಲಕ್ಷ ಆಗುತ್ತೆ. ಈ ತರ ಉತ್ಪಾದನೆಯನ್ನು ಮಾಡಿಕೊಂಡು ಹೋಗುವುದೇ ದ್ವೈತ. ಈ ರೀತಿ ಮಾಡಿದರೆ ಮಾತ್ರ ಅದು ಸಾತ್ವಿಕತೆಯೇ ವಿನಃ ಇಲ್ಲದಿದ್ದರೆ ತಾಮಸಿಕ. ನಾವು ನೋಡ್ತೇವೆ ದಿನ ಟಿವಿನಲ್ಲಿ ಎಷ್ಟೋ ಜನ ಹೀಗೆಲ್ಲ ಸಂಪಾದನೆ ಮಾಡಿದರೆ, ಇಷ್ಟು ಶ್ರೀಮಂತರು, ಈ ಥರ ಎಲ್ಲ ನೋಡ್ತೀವಿ. ಕೆಲವು ಶ್ರೀಮಂತಿಕೆಗಳನ್ನ ನೋಡಿದಾಗ ಬೇಜಾರಾಗ್ತದೆ, ಕೆಲವು ಶ್ರೀಮಂತಿಕೆ ನೋಡಿದಾಗ ಹೊಟ್ಟೆ ಉರಿತದೆ, ಕೆಲವು ಶ್ರೀಮಂತಿಕೆ ನೋಡಿದಾಗ ಇದು ಸರಿಯಾದ ಮಾರ್ಗದಲ್ಲಿ ಬಂದಿರೋದಲ್ಲ ಅಂತ ಗೊತ್ತಾಗ್ತದೆ. ಇನ್ನು ಕೆಲವು ಶ್ರೀಮಂತಿಕೆ ನೋಡಿದಾಗ ಸಂತೋಷವಾಗ್ತದೆ, ಇನ್ನು ಕೆಲವು ಶ್ರೀಮಂತಿಕೆ ನೋಡಿದಾಗ ನಾನು ಹೀಗೆ ಸಂಪಾದನೆ ಮಾಡಬೇಕಲ್ಲ. ಅಂದ್ರೆ ಉತ್ಪಾದನೆಯಿಂದ ಶ್ರೀಮಂತನಾಗು, ಕಸಿಬೇಡ, ಕದಿಬೇಡ. ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಜೀವ ಮತ್ತೆ ಪ್ರಾಣ 2 ಬೇರೆ ಬೇರೆ. ಇದೇ ರೀತಿಯಾಗಿವೆ ನಮ್ಮಲ್ಲಿರುವಂತಹ ಜೀವ ಮತ್ತೆ ಪ್ರಾಣ. ಪ್ರಾಣ ಅಂದ್ರೆ ಬೇರೆ, ಜೀವನೇ ಬೇರೆ. ಇವೆರಡು ಹೇಗಿವೆ ಅಂದ್ರೆ, ಎರಡರಲ್ಲೂ ಕಾಮ, ರಾಗ, ಬಲ ಎಲ್ಲ ಇದೆ. ಆದ್ರೆ ಒಂದು ಇನ್ನೊಂದಕ್ಕೆ ತೊಂದರೆ ಮಾಡೋದಿಲ್ಲ. ತಮಗೆ ಬೇಕಾದನ್ನ ತಾವು ಉತ್ಪಾದನೆ ಮಾಡಿಕೊಳ್ತಾವೆ ವಿನಃ ಈ ನಾವು ತಿಂದಂತ ಅನ್ನ ಪ್ರಾಣಕ್ಕೂ ಬೇಕು, ಜೀವಕ್ಕೂ ಬೇಕು. ನಾವು ತೆಗೆದುಕೊಂಡ ಉಸಿರು ಪ್ರಾಣಕ್ಕೂ ಬೇಕು, ಜೀವಕ್ಕೂ ಬೇಕು. ಆದ್ರೆ ಎಲ್ಲಾರ ಕಿತ್ತಾಡೋದು ನೋಡಿದೀವ ನಾವು ನಮ್ಮಲ್ಲೇ. ಒಂದಕ್ಕೊಂದು ಮೋಸ ಮಾಡಿ ಕಿತ್ಕೊಂಡು ಇನ್ನೊಂದು ಹಸಿವಿನಿಂದ ಕಂಗೆಟ್ಟು, ಆ ಥರ ಸಾಧ್ಯನೇ ಇಲ್ವಲ್ಲ. ಹೇ ಅರ್ಜುನ, ನಿನ್ನಲ್ಲಿ ಕೂಡ ಪ್ರಾಣ ಮತ್ತು ಜೀವಗಳು ಈ ರೀತಿಯಾಗಿ ಸಹಬಾಳ್ವೆಯಲ್ಲಿವೆ. ನೀನವಕ್ಕೆ
ಪದಾರ್ಥಗಳನ್ನು ಕೊಟ್ಟಾಗ ಅವು ತಮಗೆ ಬೇಕಾದನ್ನ ಉತ್ಪಾದನೆ ಮಾಡ್ಕೊತಾ ಇವೆ. ಪ್ರಾಣಕ್ಕೆ ಬೇರೆ ರಿಕ್ವೈರ್ಮೆಂಟ್ ಇದೆ, ಜೀವಕ್ಕೆ ಬೇರೆ ರಿಕ್ವೈರ್ಮೆಂಟ್ ಇದೆ. ಆದ್ರೆ ಸಾತ್ವಿಕ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾ ಇವೆ ಎರಡುವೆ. ಅವೇನಾದರೂ ತಾಮಸಿಕ ರೀತಿಗೆ ಹೋದ್ರೆ ನೀನಿರುವುದಿಲ್ಲ. ಜೀವಕ್ಕೆ ಬೇಕಾಗಿರೋ ಪ್ರಾಣ ಕಿತ್ಕೊಂಡ್ರೆ, ಪ್ರಾಣಕ್ಕೆ ಬೇಕಾಗಿರೋ ಜೀವ ಕಿತ್ಕೊಂಡ್ರೆ, ಎರಡರಲ್ಲಿ ಒಂದಿಲ್ಲ ಆದ್ರೂ ನಾವಿಲ್ಲ. ಹಾಗಾಗಿ ಈ ಜೀವ ಪ್ರಾಣಗಳ ಮಧ್ಯದಲ್ಲಿ ಉತ್ಪನ್ನ ಯಾವುದು? ಪ್ರಯತ್ನ, ಪುರುಷ, ಸಾಮರ್ಥ್ಯ ಅಂದ್ರೆ ಸತ್ಯ, ಸತ್. ಪುರದಲ್ಲಿ ಶಯನ ಮಾಡಿರುವವನೇ ಅಂದ್ರೆ ಯಾವುದೋ ನಮ್ಮ ದೇಹದಲ್ಲಿ ಮಲಗಿರುವವನೇ ಪುರುಷ, ಗಂಡಸು ಉಂಟಲ್ಲ. ಈ ಜೀವ ಪ್ರಾಣಗಳ ಮಧ್ಯದಲ್ಲಿ ಏನಿದೆ? ಪುರುಷ ಎನ್ನುವುದು ಉತ್ಪಾದನೆಯಾಗಿದೆ. ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿರುವ ಜೀವ ಪ್ರಾಣಗಳು ಅವುಗಳ ಕಾಮ ರಾಗ ಬಲಗಳಿಂದ ಉತ್ಪನ್ನವಾಗುವುದು ಯಾವುದು? ಪ್ರಯತ್ನ ಅಂದ್ರೆ ಪುರುಷ. ಅಂದ್ರೆ ಇದೇ ಅದ್ವೈತ, ಅಷ್ಟೇ, ಇನ್ನೇನು ಇಲ್ಲ ಅರ್ಜುನ ಅಂತ ಹೇಳ್ತಾ ಇದ್ದಾರೆ. ಎಂದರೆ ಡೌಟ್ ಇದೆಯಾ ಇದರಲ್ಲಿ? ಆದರೆ ಪ್ರಾಣ ಜೀವಗಳು ಮಾತ್ರ ದ್ವೈತ. ಯಾಕಂದ್ರೆ ಎರಡಿದೆ, ಪ್ರಾಣ ಮತ್ತೆ ಜೀವ. ಅದು ಪುರುಷ ಅನ್ನೋದು ಒಂದೇ, ಪ್ರಯತ್ನ ಅನ್ನೋದು ಒಂದೇ. ಇಲ್ಲಿ ಜೀವ ರೂಪ ಆದರೆ ಪ್ರಾಣ ರೂಪದ ಪ್ರತಿಬಿಂಬ. ಇವೆರಡರ ಒಂದು ವ್ಯವಹಾರವನ್ನು ಅನುಭವಿಸುವನೇ ಪುರುಷ. ಹೀಗಾಗಿ ಇಲ್ಲಿ ಪುರುಷನೇ ಅದ್ವೈತ, ಅನುಭವಿಸುವುದು ತ್ರೈತ. ಪ್ರಾಣ ಮತ್ತು ಜೀವ ಅವುಗಳು ದ್ವೈತ. ಯಾಕಂದ್ರೆ ಡೌಟ್ ಇದೆ ಇಷ್ಟು ಹೇಳಿದ ವಿಚಾರದಲ್ಲಿ? ಸ್ವಲ್ಪ ಕಷ್ಟ ಇದೆ ಅನ್ಸುತ್ತೆ ಇದು ಇವತ್ತು ನಾವು ನೋಡಿದ ವಿಚಾರ. ಯಾಕಂದ್ರೆ ಹಾ ಹೇಳಿ. ಇಲ್ಲ ಸರ್, ನೀವ್ ಹೇಳ್ದಂಗೆ ಕಷ್ಟನೇ ಇದೆ ಸ್ವಲ್ಪ. ಇನ್ನೊಂದೆರಡು ಸರ್ತಿ ಕೇಳಿದ್ಮೇಲೆ ಗೊತ್ತಾಗುತ್ತೆ ಅನ್ಸುತ್ತೆ ಸರ್. ಹಾ ಇದಕ್ಕೆ ಒಂದ್ ನಿಮಿಷ. ಒಂದೇ ಒಂದು ನಿಮಿಷ. ಅಶಾಸ್ತ್ರವೇದಂ ಘೋರಂ ತಪ್ಯಂತೆ ಯೇ ತಪೋಜನ. ನೋಡಿ, ಇಲ್ಲಿ ಒಂದಷ್ಟು ಇವತ್ತರೆಗೂ ನಾನು ಪಾಠ ಮಾಡಿದ್ನಲ್ಲ, ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಃ ಯಜಂತೆ ಸಾತ್ವಿಕ. ನೋಡಿ, ಇವತ್ತು ಈ ಶ್ಲೋಕವನ್ನೇ ಮಾಡಿದ್ದು. ಯಜಂತೆ ಸಾತ್ವಿಕ ದೇವಾನ್ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಾಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಅಶಾಸ್ತ್ರವೇದಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತ ಕಾಮರಾಗ ಬಲಾನ್ವಿತ. ಅರ್ಥ ಆಯ್ತಾ? ಇದನ್ನ ಭಗವದ್ಗೀತೆಯಲ್ಲಿ ಇದೆ. ಇದನ್ನ ಮತ್ತೊಮ್ಮೆ ನೀವು ಈ ತರಗತಿ ಆದ ನಂತರ ನಿಧಾನಕ್ಕೆ ನೋಡ್ಕೊಳ್ಳಿ. ಏನಾರ ಪ್ರಶ್ನೆ ಇದ್ರೆ ಕೇಳಿ, ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತು ಇಲ್ಲಿಗೆ ನಿಲ್ಲಿಸ್ತೇನೆ. ಯಾಕೆಂದ್ರೆ ಅಶಾಸ್ತ್ರವೇದಂ ಅಂತ ಒಂದು ಬೇರೆ ಟಾಪಿಕ್ ಆರಂಭ ಆಗುತ್ತೆ. ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ
ज्येष्ठराजं ब्रह्मणां ब्रह्मणस्पद आन शृण्वन्नोतिभिश्चेदसादनम् ॐ महागणपतये नमः। ॐ प्रणदेवी सरस्वती वाजेभिर्वाजिनीवती धीनामभित्रवतु आनो दिवो ब्रुवतः पर्वतादा सरस्वती येनतागन्तु यज्ञम्। ॐ वाग्देव्यै नमः। ॐ गुरुब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। ॐ वेदमाता नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा।